ಜಯ ಮತ್ತು ದೇಶದಲ್ಲಿ ಆಗ್ತಿರೋ ಬದಲಾವಣೆಗಳು ಈ ಒಂದು BJP ಮತ್ತು ಅದರ ಜೊತೆ ಬಂದಿರತಕ್ಕಂಥ ಪಕ್ಷಗಳಿಗೆ ಒಂದು ನೈತಿಕ ಮೌಲ್ಯಗಳಿದೆ ಅನ್ನೋ ಭಾವನೆ ಜನರಲ್ಲಿ ಸಾಕಷ್ಟು ಬಂದಿದೆ. ಮತ್ತು ದೇಶ ಮೊದಲು ಅನ್ನೋದು ವಿಚಾರ ಜಾಸ್ತಿಯಾಗಿ ಇವತ್ತು ಜನ BJPಯ ಬೆಂಬಲಿತ NDAಗೆ ಸಪೋರ್ಟ್ ಮಾಡೋದು. ಅದರಲ್ಲೂ ಎಷ್ಟು ಅದು ಒನ್ ಸೈಡ್ ಮ್ಯಾಚ್ ಅಂತ ಹೇಳ್ತೀನಿ ನಾನು, ಒನ್ ಸೈಡ್ ಮ್ಯಾಚ್ ಅಂತ. ಕಾಂಗ್ರೆಸ್ ಟೋಟಲಿ ನಿರ್ನಾಮ ಆಗೋಗಿದೆ ಅಲ್ಲಿ ಬಿಹಾರಲ್ಲಿ, ಏನು ಪ್ರಶ್ನೆ ಇಲ್ಲ ಅಲ್ಲಿ. ಇನ್ನು ಅವರು ಜಂಗಲ್ ರಾಜ್ ಅಂತಾನೆ ಹಿಂದೆ ಲಾಲು ಪ್ರಸಾದ್ ಅವ್ರದ್ದು ಒಂದು ರಾಜ್ಯಭಾರ ನೋಡಿದ ಜನ ಮತ್ತೆ ಈ ತೇಜಸ್ವಿ ಯಾದವ್ ನಡವಳಿಕೆ ಅದನ್ನೇ ನೆನಪಿಸಿ ಅವ್ರನ್ನೂ ಮತ್ತೆ ಅವ್ರ ತಂದೆ ಹೆಂಗೆ ಆಚೆ ಕಳಿಸಿದ್ರು ಅವ್ರನ್ನೂ ಇವತ್ತು ಪಕ್ಕಕ್ಕೆ ದೂಕಿದ್ದಾರೆ. ಇದರಲ್ಲಿ ನಿತೀಶ್ ಕುಮಾರ್ ಅವರ ಒಂದು ಉತ್ತಮವಾದ ಆಡಳಿತ, ಅದರಲ್ಲೂ ಅಲ್ಲಿ ಪಾನ ನಿಷೇಧ ಮತ್ತು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಒಂದು ಸೇಫ್ಟಿ ಮೆಷರ್ಸನ್ನು ತೆಗೆದುಕೊಂಡಿದ್ದ ಕ್ರಮಗಳು, ಜೊತೆಗೆ ಮೋದಿಯವರ ಒಂದು ದೇಶದ ಬಗ್ಗೆ ಇರತಕ್ಕಂಥ ಕಾಳಜಿ ಮತ್ತು ಮುಂದೆ ಬಿಹಾರಲ್ಲಿ ಒಂದು ಬದಲಾವಣೆ, ಅಭಿವೃದ್ಧಿಯ ಬದಲಾವಣೆಗೋಸ್ಕರ ಮೋದಿ ಅವರ ಒಂದು ಮಾತನ್ನು ನಂಬಿ ಈ ಒಂದು ಅದ್ಭುತವಾದಂಥ ಜಯವನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದಂಥ ಈ ಒಂದು ಇದು ಕಾರಣ ಬಿಹಾರ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸೋಲಕ್ಕೆ ಅಂತ ಹೇಳ್ತಾರೆ. ಆಗಿರ್ಬೋದು. ಇವತ್ತೇನು RSS ಅಂತ ಒಂದು ದೇಶವನ್ನು ಕಾಯುವಂಥ, ದೇಶಕ್ಕಾಗಿ ಪ್ರಾಣದ ದಾನ ಸರಿ ತನು ಮನ ಧನವನ್ನು ತ್ಯಾಗ ಮಾಡುವಂಥ ಒಂದು ಸಂಘಟನೆಯನ್ನು ತಡೆಯೋ ಪ್ರಯತ್ನ, ಹೀಯಾಳಿಸೋ ಪ್ರಯತ್ನ ಇದು ರಾಷ್ಟ್ರಾದ್ಯಂತ ಪ್ರತಿಧ್ವನಿಸ್ತು. ಅದು ಒಂದು ಕಾರಣ ಆಗಿದೆ ಅನ್ನೋದ್ರಲ್ಲಿ ಏನು ತಪ್ಪೇನಿಲ್ಲ. ಬಿಹಾರಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಾರೆ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ? ಇವತ್ತಿನ ರಿಸಲ್ಟ್ ನೋಡಿದ್ರೆ ಕೇವಲ 34 ಅವರು, ಕಾಂಗ್ರೆಸ್ 6, ಇನ್ನೊಂದು ಯಾವುದೋ ಒಂದು ಇದು ನೋಡಿದ್ರೆ ಖಂಡಿತವಾಗೂ ಒಂದು ಸೈಡ್ ಹೋಗಿದೆ ಅನ್ನೋದು ಇದರಲ್ಲಿ ಕಾಣುತ್ತೆ. ಆದರೂ ಇರುತ್ತೆ ಆ ಕಡೆ ಈ ಕಡೆ ಸ್ವಲ್ಪ. ಆದರೆ ಹೆಚ್ಚಿನ ಭಾಗ ಈ ಸಾರಿ ಹಿಂದೂಗಳು ಒಮ್ಮತಕ್ಕೆ ಹೋಗಿದ್ದಾರೆ.